ನಮಸ್ಕಾರ ಎಲ್ರಿಗೂ. ಇವತ್ತು ನಾ ಎಲ್ಲದಿನಪ್ಪ ಅಂದ್ರೆ ಆಲ್ಮಟ್ಟಿ ಎಂಬ ಪ್ಲೇಸ್ನಾಗದೀನಿ. ಈ ಆಲ್ಮಟ್ಟಿ ಎಲ್ಲಿ ಬರ್ತದೆ ಅಂದ್ರೆ ಬಿಜಾಪುರ ಜಿಲ್ಲೆದಾಗ ಬರ್ತದೆ. ಬಿಜಾಪುರ ಜಿಲ್ಲೆ ರೈಲ್ವೆ ಸ್ಟೇಷನ್ದಿಂದ 62 ಕಿಲೋಮೀಟ್ರ್ ದೂರ ಆಗ್ತದೆ. ಬಿಜಾಪುರ ಜಿಲ್ಲೆದಿಂದ ಇಲ್ಲಿ ರೈಲ್ವೆ 2 ತಾಸಿಗೊಮ್ಮೆ 3 ತಾಸಿಗೊಮ್ಮೆ ದಿನ ಇರ್ತಾವೆ. ಕಂಟಿನ್ಯೂಸ್ ಬಿಜಾಪುರದಿಂದ ದಿನ ಇರ್ತಾವೆ. ಯಾವಾಗ ಬೇಕಾದಂಗೆ ಬರ್ಬೋದು. ಈಗ ಈ ಆಲ್ಮಟ್ಟಿ ಎಂಬ ಊರದಾಗ ಏನೇನು ಫೇಮಸ್ ಪ್ಲೇಸ್ ಅದಾವೆ ಇವತ್ತಿನ ವೀಡಿಯೋದಾಗ ತಿಳಿಸ್ಕೊಡ್ತೀನಿ. ಇಲ್ಲಿ ಬರ್ಲಕ್ಕ ಹೆಂಗೂ ಹೇಳಿದೆ 2-3 ತಾಸಿಗೊಮ್ಮೆ ಇರ್ತಾವೆ ಅಂತೇಳಿ. ಇಲ್ಲಿ ಬಂದ ಬಳಕ ಅಲ್ಲಿ ಆಟೋಗಳು ನಿಂತಿರ್ತಾವೆ. ಆ ಆಟೋಗಳಿಗೆ 20 ರೂಪಾಯಿ ಅದ. ಅವಕ್ಕೂ 20 ರೂಪಾಯಿ ಅನ್ನೋದು ನಾ ಈಗ ಬಂದಿದ್ದು 20 ರೂಪಾಯಿ ಕೊಟ್ಟು ಬಂದೀನಿ. ಬಿಜಾಪುರದಿಂದ ಈ ಆಲ್ಮಟ್ಟಿ ಬರ್ಲಕ್ಕೆ 20 ರೂಪಾಯಿ ಅದ ಅಂತ ಟ್ರೈನಿಗೆ ಹಿಡಿದು ಬಂದೀನಿ. ಈಗ ಇಲ್ಲಿದಿಂದ ಅಲ್ಲಿ ಪ್ಲೇಸಿಗೆ ಹೋಲಕ್ಕ ಅಲ್ಲಿ ಆಟೋಗಳು ನಿಂತಿರ್ತಾವೆ. ಆ ಆಟೋಕ್ಕೆ 20 ರೂಪಾಯಿ ಅದ. ಆ ಹೋಗು ಹೊತ್ನಾಗ ರೋಡ್ ಸುತ್ತಲೂ ಇಷ್ಟು ಭಾರಿ ನೇಚರ್ ಇರ್ತದೆ. ಗಿಡಗಳೆಲ್ಲ ಹಿಂಗೆ ಕುಡ್ಕೊಂಡಿರ್ತಾವೆ. ಅಷ್ಟು ಭಾರಿ ಕಾಣ್ತದೆ ಆ ರೋಡ್. ನಿಮಗೆ ಈ ವಿಡಿಯೋದಾಗ ತೋರಿಸ್ತೀನಿ. ಈ ವಿಡಿಯೋ ಕೊನೆತಾಗ ನೋಡಿರಿ ಭಾಳ ಮಸ್ತ್ ಇರ್ತದೆ. ಯಾಕೆ ಫುಲ್ ಹಸಿರು ಎಲ್ಲಿ ಬೇಕಾದ್ರೆ ಗಿಡ ಮಸ್ತ್ ಇರ್ತದೆ. ಈಗ ನೋಡಕತ್ತೀರಿ ಈ ವಿಡಿಯೋ ಹೆಂಗೆ ಬರ್ತದೆ ಅನ್ನೋದು. ಈಗ ನೋಡಿದ್ರಲ್ಲ ಹ್ಯಾಂಗೆ ಅಂತ ಬರುವತ್ನಾಗ ಇದು ನೋಡ್ರಿ ಎಷ್ಟು ಚಂದ. ಇದು ಇನ್ನೂ ಹೊರಗಿನ ಬಾಜು, ಇನ್ನು ಒಳಗೆ ಹೋಗ್ಬೇಕೀಗ. ಇನ್ನೂ ಒಳಗೆ ಹೋಗ್ಲಕ್ಕ ಟೈಮ್ ಆಗಿಲ್ಲ. 10ಕ್ಕೆ ತೆಗಿತಾರತ್ತ. ಈಗ 9:50 ಆಗ್ಯದ. ಇನ್ನೊಂದು ಸ್ವಲ್ಪ ತಡ ಅದ. ಇನ್ನು ಅದು ಟೈಮ್ ಆಗುತ್ತಾನ ಇಲ್ಲೇ ಹೊರಗೆ ಈ ಗಿಡ ಆತು ನೋಡ್ಕೋತ. ಈಗ ಒಳಗೆ ಹೋಗಿ ನೋಡ್ಬೇಕಂದ್ರೆ ಇನ್ನೂ ಟೈಮ್ ಆಗಿಲ್ಲ. ಒಳಗೆ ಹೋಗ್ಬೇಕು ಎಷ್ಟು ಬಾರಿ ಇರ್ತದೆ ಅಂತ ನಾ ಏನು ಹೇಳಿ. ಈಗೊಂದು ಬಂದಿದೆ. ಇದು 3ನೇ 4ನೇ ಸಲ ಬರೋದು. ಒಳಗೆ ಇಷ್ಟು ಭಾರಿ ಅದು ಬಾಡ್ದು ಇದು ಜಾಗ. ಅಷ್ಟು ಇಷ್ಟು ಅಲ್ಲ, ಪೂರ್ತಿ ಏನಿಲ್ಲ ಅಂದರೂ 70-80 ಎಕರೆ ಅದತ್ತ. ವಿಡಿಯೋದಾಗ ನೋಡೀನಿ, ನನಗೂ ಅಷ್ಟು ಗೊತ್ತಿಲ್ಲ. ಒಟ್ಟು 70-80 ಎಕರೆ ಅಂತ ಹೇಳ್ತಾರೆ. ಇದು ಒಂದು ನೋಡ್ಬೇಕು. ಇನ್ನೂ ಒಂದು ಗಾರ್ಡನ್ ಅದು ಏನಿಲ್ಲ ಅಂದ್ರೆ ಇಲ್ಲಿ ಸುತ್ತಲೂ 3-4 ಗಾರ್ಡನ್ ಅವು. ಒಂದು ಎಲ್ಲ ಸೇರಿ 230-20 ಎಕರೆ ಅದ ಅಂತ ಹೇಳ್ತಾರೆ. ಈ ಪ್ಲೇಸಿಗೆ ಬರೋಕೆ ಬಸ್ಸಿನ ಫೆಸಿಲಿಟಿ, ಟ್ರೇನ, ಗಾಡಿಗಳು ಎಲ್ಲ ಒಳಗೆ ಬಿಡ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಮಗ್ಲಕ್ಕೆ ರೋಡ್ ಕಾಣ್ತಲ್ಲ. ಈ ರೋಡ್ ನಡ್ಬರ್ಕ್ ಹೋಗಿ ನಿಂತು ಆ ಕಡೆ ನೋಡಿದೆ ಅಂದ್ರೆ ಎಷ್ಟು ಬಾರಿ ಕಾಡ್ನಾಗ ಈ ಘಾಟ್ ಒಳಗೆ ಹೆಂಗೆ ಗಿಡ ಗಂಟೆ ಇರ್ತಾವ ಗುಡ್ಡಗಾಡ ಹಂಗೆ ಕಾಣ್ತದೆ. ಗುಡ್ಡೊಂದು ಬಿಟ್ಟು ಎಲ್ಲ ಕಾಣ್ತದೆ ಇಲ್ಲಿ ನೋಡ್ರಿ. ನೋಡ್ರಿ ಈಗ ಎಷ್ಟು ಭಾರಿ ಕಾಣ್ತದೆ. ಅದಕ್ಕೆ ಹಿಂಗತ್ತು ಹೋದ್ರೆ ಇನ್ನೂ ಒಂದು ಗಾರ್ಡನು ಆ ಕಡೆ ಮುಂದೆ ಬರ್ತದೆ. ಮೊಘಲ್ ಗಾರ್ಡನ್ ಅಂತ 3-4 ಗಾರ್ಡನ್ ಅವ. ಭಾಳ ಜಲ್ದಿ ಬಂದಿದ್ದಕ್ಕೆ ಇನ್ನಾದರೂ ಯಾರೂ ಕಾಣಲಾಗ್ಯಾರ. ಇದೇ ಬ್ಯಾಸಿಗ್ಯಾಗಾಯ್ತು. ಇದೇ 12 ನಂತರ 1 ಗಂಟೆ ಆದ ಬಳಕ 2 ಗಂಟೆ ಆದ ಬಳಕ ಭಾಳ ಮಂದಿ ಬರ್ತದೆ. ಯಾಕೆ 4 ನಂತರ ಭಾಳ ಮಂದಿ ಬರ್ತದೆ ಅಂದ್ರೆ ಇದೊಂದು ಏನಿಲ್ಲ ಅಂದರೂ 1 ತಾಸು 2 ತಾಸು ಆಕ್ಕದ ನೋಡೋದು. ಇವೆಲ್ಲ ನೋಡಿ ಇನ್ನೂ ಒಂದು ಪ್ಲೇಸ್ ಅದ. ಆ ಪ್ಲೇಸಿಗೆ ಹೊಲಕ್ಕೆ ತಡ ಮಾಡಿ ಬರ್ತಾರೆ. 4 ನಂತರ 3 ನಂತರ ಒಟ್ಟು ಸಾಯಂಕಾಲ ಟೈಮ್ದಾಗೆ ಬರ್ತಾರೆ. ಯಾರೂ ಬೇಗ ಮುಂಜಾನೆ ಜಲ್ದಿ ಯಾರೂ ಬರೋದಿಲ್ಲ. ಅದಕ್ಕೆ ಸಾಯಂಕಾಲ 4 ಗಂಟೆ ನಂತರ ಬರ್ತಾರೆ. 4 ಗಂಟೆ ಬಂದ ಕಿಶನ್ 1-2 ತಾಸು ನೋಡ್ತಾರೆ. ನೋಡಿ ಕಿಶಂದ್ರೆ ಅಲ್ಲಿ ಮೊಘಲ್ ಗಾರ್ಡನ್ ಅಂತ ಹೇಳ್ದಲ್ಲ, ಆ ಗಾರ್ಡನ್ಗೆ ಹೋಗ್ತಾರೆ. ಆ ಗಾರ್ಡನ್ ತೋರಿಸ್ತೀನಿ ನಿಮಗೂ. ಆ ಗಾರ್ಡನ್ ಏನು ಅನ್ನೋದು ಅಲ್ಲೇ ಹೋಗಿ ಹೇಳ್ತೀನಿ, ಇಲ್ಲಿ ಹೇಳೋದಿಲ್ಲ. ಈಗ ಟಿಕೆಟ್ ಕೌಂಟ್ರ್ ಸ್ಟಾರ್ಟ್ ಆಯಿತು. ಈಗ ಅಲ್ಲಿ ಹೋಗಿ ಟಿಕೆಟ್ ತೊಗೊಂಡು ಒಳಗೆ ಹೋಗ್ಬೇಕೀಗ. ಹೋಗುಮ್ ನಡ್ರಿ. ಈಗ ಇಲ್ಲಿದೆಲ್ಲ ಟಿಕೆಟ್ ತೊಗೊಂಡು ಎಂಟ್ರೆನ್ಸ್ ಎಲ್ಲ ಚೆಕ್ ಮಾಡಿಸಿ ಒಳಗೆ ಹೆಂಗೆ ಅದು ನೋಡ್ರಿ. ಅದು ಇಲ್ಲಿ ನೀವು ಬೇಕಾದಂಗೆ ಏನು ಬೇಕಾದ ಇವು ಆಡ್ಬೋದು. ಆದರೆ ಇದಕ್ಕೆ ಚಾರ್ಜ್ ಅದ. ಆ ಚಾರ್ಜ್ ಕೊಟ್ಟು ಆಡ್ಬೋದು. ನಿಮಗೆ ಸುಮ್ಮ ಅದರಲ್ಲಿ ಬೋರ್ಡ್ ಅದ. ಆ ಬೋರ್ಡ್ನ ರೇಟ್ ಅದ ಎಲ್ಲ ತೋರಿಸ್ತೀನಿ. ನೀವು ಬರ್ರಿ, ಕುಂದ್ರಿ, ಎಂಜಾಯ್ ಮಾಡಿರಿ. ಈಗ ಒಂದು ಸ್ವಲ್ಪ ಇದು ಭಾಳ ದಿನ ಇನ್ನು ಇಟ್ಟೆ ಇದ್ರಾಗೆ ಎಲ್ಲ ಮಾತಾಡತ್ತೀನಿ. ಸ್ವಲ್ಪ ಮುಂದೆ ಹೋಗಿ ಮಾತಾಡ್ತಾ ಈಗ ಹಿಂಗೂ ಹೋಗ್ಬೋದು, ಇಲ್ಲಾಂದ್ರೆ ಈ ಕಡೆ ಹೋಗ್ಬೋದು. ಅಲ್ಲಿ ಹೋಗಿ ಮುಂದೆ ಹೋಗೋ ಈಗ ನೋಡ್ರಿ ಇನ್ನು ಸಾಕಿಲ್ಲೇ ನೋಡ್ರಿ ಎಷ್ಟಕ್ಕೊಂದು ಆಟ ಆಡೋಕ್ಕಿಲ್ಲಿ
ಸಾಮಾನುಗಳು ಅವ ಸೈಕಲ್ಲ ಮತ್ತು ಅಲ್ಲಿ ಇದು ಅದೇನು ಅದ್ರ ಹೆಸರು ಗೊತ್ತಿಲ್ಲ. ಒಟ್ಟು ಸೈಕಲ್ ರೈಡ್ ಏಟ್ ಭಾರಿ ಕಾಣತ್ತು. ಇಬ್ಬರು ಕುಂದ್ರೋದು, ಪೆಡಲ್ ಹೊಡೆಯೋದು, ಮತ್ತು ಹಾಡ ಹಾಡ್ಕೊತ ಹೋಗ್ಬಿಡೋದು. ಯಾವ ಕಪಲ್ಸ್ ಬಂದಿರ್ತಾರೆ, ಯಾರು ಲವರ್ಸ್ ಬಂದಿರ್ತಾರೆ, ಕೂತು ಹೋಗೋದು. ಒಂದು 2,200 ರೂಪಾಯಿನ ಅವ ಅಷ್ಟು ಕೊಟ್ಟು ಹೊಕ್ಕಾರ ಅವ್ರು. ಇನ್ನಾಗ ನೋಡಿದೆವಿಲ್ಲ ಅಲ್ಲೇ ಎಲ್ಲ ಗೊತ್ತಾಗ್ಯದ. ಇನ್ನು ಗಾರ್ಡನ್ ನೋಡೋದು ನೋಡ್ರಿ. ಸುಮ್ಮ ಏನು ನೋಡೋದು ಬೇರೆ, ಅದು ಎಷ್ಟು ಬಾರಿ ಕಾಣ್ತ ಗಾರ್ಡನ್, ಅದು ನೋಡ್ಬೇಕು. ಸೈ ಇದ್ರ ಒಳಗೆ ಹೋಗಿ ಮ್ಯಾಗ ಬಿಡ್ತಾರೆ, ಇಲ್ಲ ಮ್ಯಾಗ ಬಿಡಲ್ಲ, ಕೆಳಗೆ ಅಲ್ಲಿ ಸುಮ್ಮ ರೆಸ್ಟ್ ಮಾಡೋದು, ಕುಂದ್ರೋದು, ತಿನ್ನೋದು, ಬಟ್ ರೆಸ್ಟ್ ಮಾಡೋದು. ಜಲ್ದಿ ಬಂದಿದ್ದಕ್ಕೆ ಯಾರೂ ಇಲ್ಲ, ಕೆಟ್ಟ ಬೇಸರ ಅಲ್ಲ. ಅದಕ್ಕೆ 1-2 ತಾಸು ಇಲ್ಲಿ ಮುಕ್ಕೊಂಡು ಕಿಸಂದ್ರೆ ತಿರುಗಾಡಕ್ಕೆ ಹೋಗ್ತ. ಈಗೇನು ತಿರುಗಾಡಲ್ಲ. ಈಗೇನು ಈಗ 10-10:30 ಈಗ ಬರಕತ್ತ ಮಂದಿ. 1-2 ತಾಸು ಇಲ್ಲೇ ಮುಕ್ಕೋತ. ಹೆಂಗೂ ಜಾಗ ಚಲೋ ಅದ, ಏನು ಹೊಲಸೇನಿಲ್ಲ, ಇಲ್ಲೇ ಮುಕ್ಕೋತ. Two hours later. ಮಸ್ತ್ ನಿದ್ದೆ ಆಯಿತು. ಇನ್ನೊಂದು ಸ್ವಲ್ಪ ಅದ ಗಾರ್ಡನ್, ಸ್ವಲ್ಪ ಯಾಕಿನ ಬಕ್ಕಳೆ ಅವ, ಅದೊಂದು ಸ್ವಲ್ಪ ನೋಡಿ ಮತ್ತು ಬೇರೆ ಗಾರ್ಡನ್ಗೆ ಹೋಗ್ಬೇಕೀಗ. ನೋಡ್ರಿ ಇನ್ನೊಂದು ಸ್ವಲ್ಪ ಅಲ್ಲಿ ಇಲ್ಲಿ ಇರ್ತಾವೆ. ಇಲ್ಲಿ ಬರೋ ಹೊತ್ನಾಗ ಇಲ್ಲಿ ಏನ್ರ ನೀವು ಬಂದ್ರಿ ಅಂದ್ರೆ ಬರೋ ಹೊತ್ನಾಗ ಟಿಫಿನ್ ಕಟ್ಕೊಂಡ್ಬರ್ರಿ. ಮಸ್ತ್ ಜಾಗ ಅದ. ಟಿಫಿನ್ ಬ್ಯಾಗ್ ತರಕ್ಕೆ ತಂದಿಲ್ಲ, ಇದ್ರಾಗು ಬುತ್ತಿ ಅದ, ಇದ್ರಾಗು ಟಿಫಿನ್ ಅದ, ಇದ್ರಾಗು ತೊಗೊಂಬರ್ರಿ ಒಟ್ಟು. ಯಾಕೆ ಇಲ್ಲಿ ತುಟ್ಟಿರ್ತಾವೆ ತಿನ್ನೋ ಸಾಮಾನಿಗಳು. 5 ರೂಪಾಯಿ ಚಿಪ್ಸ್ ಹೋಗಿ 10 ರೂಪಾಯಿ ಕೊಡ್ತಾನ. ಅದಕ್ಕೆ ಚಂದ ತೊಗೊಂಬರ್ರಿ. ಕುಂದ್ರಾಕ ಜಾಗ ಅದ, ಕೂತು ತಿನ್ನಿರಿ. ನೀರತ್ತು ಎಲ್ಲ ಇಲ್ಲೇ ಇರ್ತಾವೆ ಫೆಸಿಲಿಟಿ. ಕೂತು ತಿಂದು ಎಂಜಾಯ್ ಮಾಡಿ ಹೋಗ್ರಿ. ಈಗ ಅಲ್ಲಿ ಹಿಂಗೆ ಬೋರ್ಡ್ ಇರ್ತಾವೆ, ಯಾವ್ಯಾವ ಜಾಗಕ್ಕೆ ಹೋಗೋದು, ಏನು ಸುದ್ದಿ, ಡೈನೋಸರಸ್ ವಲಯ, ಪ್ರಾಣಿ ವಲಯ, ಹಾವು ವಲಯ, ವಿಶ್ರಾಂತಿ ವಲಯ, ಸುಮ್ಮ ತಿರುಗಾಡೋದು. ಈ ತಿರುಗಾಡೋ ಹೊತ್ನಾಗ ಇದು ಕಂಡು ಸಣ್ಣ ಮಕ್ಕಳು ಇಶಾಡು ಸಾಣದ ಕೊಳ ಇದ್ದಂಗೆ, ಸಾಣದ ಕೊಳ ಇದ್ದಾರಂಗೆ ತೋರ್ಸ ಚಂದ ನೋಡ್ರಿ. ಈಗ ನಮ್ಮೂರಾಗತ್ತು ನಾವು ಸಣ್ಣರು ಇದ್ದಾಗ ಈಶಾಡಕ್ಕೆ ಹೋಗುವತ್ನ ಹೆಂಗೆ 3-4 ಮಂದಿ ಸೇರಿ ಹೋಗ್ತಿದ್ದೇವೆ, ಹಂಗೆ ಇವರು ಸಣ್ಣದ ಕೊಳದಾಗ ಈಶಾಡೋರಂಗೆ ಮಾಡ್ಯಾರ. ಸಣ್ಣ ಹುಡುಗರು ಈಶಾಡ್ತಾರೆ ಅಂತೇಳಿ ಅದೇ. ಈಗ ಆ ಕಡೆಯಿಂದೆಲ್ಲ ನೋಡಿ ಈಗ ಪ್ರಾಣಿ ವಲಯ ಆಗ್ತಾವ, ಆ ಜಾಗಕ್ಕೆ ಬಂದೀನಿ. ಈಗ ಮೊಸಳಿ ಮಗ ಅವ ಮಗ ಮಗ ಅಲ್ಲದು ಉಡಾದು. ಈಗ ಇಲ್ಲಿ ನೋಡಿ, ಇಲ್ಲಿ ಸಣ್ಣ ಡೈನೋಸರಸ್. ಈಗ ಎರಡು ಸಣ್ಣದು ಕುಂದ್ರಾಗ ಜಾಗ ಆತು, ಎಲ್ಲ ಅದಿ. ಈಗ ಇಲ್ಲಿ ಕುಂದ್ರಾಗತ್ತು ಎಷ್ಟು ಬಾರಿ ಅದು ನೋಡಿ. ಕೂತು ಫೋಟೋ ತಗೋಬೋದು. ಫೋಟೋ ತಗೊಂಬ 1-2 ಫೋಟೋ ತಗೋತೀನಿ ದಮ್ಮಿಗೆ. ಮಸ್ತ್ ಫೋಟೋ ಗೀಟೋ ಹೊಡ್ಕೊಂಡು ನೋಡಿದ್ರಲ್ಲ ಹೆಂಗೆ ಬಂದು ಫೋಟೋ. ಸ್ವಲ್ಪ ಕಡೆ ತಿರುಗಾಡಿ ಬರೋ, ಡೈನೋಸರಸ್ ಬಲ್ಯಾಕೆ ಹೋಗ್ಬರೋ. ಸ್ವಲ್ಪ ಹೆಂಗೆ ಅಂದ ನೋಡ್ರಿ ಡೈನೋಸರ್. ಇದು ಮುಂದಿನ ಬಾಸು ಫುಲ್ ಮುಂದೆ ನಿಂತೀನಿ. ಹಾಗೆ ಆವಾಜ್ ಆಗ್ಲತ್ತಾರೆ. ಇಲ್ಲೇ ಎಲ್ಲ ಸ್ಪೀಕರಲ್ಲಿ ಎಲ್ಲೋ. ಈಗ ಇಲ್ಲೇ ಅದು ನೋಡಿ ಸ್ಪೀಕರ್. ಆ ಸ್ಪೀಕರ್ ಬಂದು ಆವಾಜ್ ಬರತ್ತದ ಅಂತೇಳಿ ಡೈನೋಸರ್ಸ್ ಹೋದ್ರದಂಗೆ. ಈಗ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ಬಾಡ್ದ ಇದು ಕಾಣದ ಇದು ಬಾಡ್ದ ಮನಗಂಡು ಮುಂದಕ್ಕೆ ನೋಡ್ರಿ ಸರ್. ಹಿಂಗೆ ಅಲ್ಲಿ ಇಲ್ಲಿ ಕೂತು ಫೋಟೋ ತಗೊಳಕ್ಕ, ಕುಂದರ್ಲಾಕ ಎಷ್ಟು ಬಾರಿ ಮಾಡಿರ್ತಾರೆ ಅವ್ರು. ನೋಡ್ರಿ ಇನ್ನು ಮುಂದೆ
ಭಾಳ ಹೊಸೋಗ್ಯದ. ಎಲ್ಲ ಕಡೆ ತಿರುಗಾಡಿದ್ವಿ, ನೋಡಿದ್ವಿ, ಪ್ರಾಣಿ ಪಕ್ಷಿ ಹಾವ ಚೇಳ ಉಡ ಮೊಸಳೆ ಎಲ್ಲ ನೋಡಿದ್ವಿ. ಹೊಸೋಗ್ಯದ. ಟಿಫಿನ್ ತಂದೀನಿ, ಉಣ್ತೀನಿ. ಸ್ವಲ್ಪ ಊಟ ಉಂಡು ಮತ್ತೆ ತಿರ್ಗಾಡು, ಸ್ವಲ್ಪ ಶಕ್ತಿ ಬರ್ತದೆ ಇನ್ನೊಂದು ಸ್ವಲ್ಪ. ಊಟ ಉಣ್ಲಕ್ಕ ಆ ಗುಡಿ ತೋರಿಸಿದ್ನಲ್ಲ ಆಗ, ಆ ಗುಡಿಯಾಗ ಉಣ್ಬೇಕತ್ ಮಾಡಿದ್ದೆ. ಆ ಕಡೆ ಜಾಗ ಇತ್ತು ಚೊಲೋತ್ನಾಗೆ, ಅದು ಬೇಡ, ಇಲ್ಲಿ ಒಳಗೆ ಹೋಗಿ ಉಣಬೇಕು. ಆಗ ಆ ಕಲೆ ಅಲ್ಲಿ ಹೋಗಿ ಉಣುಮಿ. ಈಗ ಆಗ ಒಳಗೆ ಹೋಗ್ಲಕ್ಕೆ ಹೆಂಗೆ ಗುಂಡಕ್ಕೆ ಮಾಡ್ಯಾರ ನೋಡ್ರಿ. ಅದು ಒಳಗೆ ಹೋಗಿ ಊಟ ಉಂಡು ಬರೋಮಿ. ಒಳಗೆ ಜಾಗ ಅದ, ಅದು ಕೂತಿನ ಕಿಸ್ನಿ ಇಲ್ಲಿ ಕೈ ತಗೊಂಡು ನೀರು ಕುಡಿದು ಹೋಗುಮಿ. ಈಗ ಆ ಕಲಿ ಕಾಂತದ ಕಟ್ಟಿ ಅಲ್ಲಿ ಕೂತು ಉಣುಮಿ. ಈಗ 5 minutes later. ಊಟ ಗೀಟ ಆಯಿತು, ಕೈ ಹತ್ತು ತಗೊಂಡು ಕಿಸ್ಂದ್ರೆ ಈಗ ಹೊರ ಹೊಂಟೇವಿ. ಒಳಗಿಂದೆಲ್ಲ ನೋಡಿ ಆ ಕಡೆ ಇನ್ನೂ ಒಂದು 2 ಪ್ಲೇಸ್ ಅವ. ಒಂದು ಭಾರತ್ ನಕಾಶ್ ಒಂದು ಅದ ನೋಡುವಂಥದ್ದು. ಅದು ಒಂದು ನೋಡಿ ಇನ್ನೂ ಒಂದು ಗಾರ್ಡನ್ಗೆ ಹೋಗೋಣ, ಬೇರೆ ಗಾರ್ಡನ್ಗೆ. ಅದು ಈ ಕಡೆ ಇಲ್ಲ, ಈ ಕಡೆ ಅದ. ಈ ದಾರಿ ಹಚ್ಚಿ ಆ ಕಡೆ ಹೋಗೋಮ್ ನೋಡ್ರಿ. ಒಂದು 2 ಪ್ಲೇಸ್, 2 ಸ್ಟ್ಯಾಚ್ಯೂ ಇದ್ದಂಗೆ ಅವ. ಒಂದು ಭರತನಾಟ್ಯದತ್ತು ಒಂದು ಹೇಳ್ಯಾರ, ಮತ್ತೊಂದು ಇಂಡಿಯಾ ಮ್ಯಾಪ ಒಂದಿಟ್ಟು ಕಾಣ್ತದ. ಮ್ಯಾಗ ನಿಂತು ನೋಡಿದ್ರೆ ಸ್ವಲ್ಪ ಮ್ಯಾಗ ಹಬ್ಬದ ಒಂದಿಟ್ಟು ಅದ. ಅದೊಂದಿಟ್ಟು ನೋಡಿ ಬೇರೆ ಗಾರ್ಡನ್ಗೆ ಹೋಗೋಣ. ಮುಗಿತಾವೆ 2 ನೋಡಿದ್ರೆ ಇದು ಗಾರ್ಡನ್ ಮುಗೀತಿ. ಅಲ್ಲಿ ಭಾರತ್ ನಕಾಶ್ ಬಲ್ಯಾಕೆ ಹೋಗುಮಂದ್ರೆ ದಾರಿ ತಪ್ಪಿ ಸುತ್ತ ಹರ್ಕೋತೆ ಹೋದೆ. ಆ ಕಡೆ ಎಲ್ಲ ಸುತ್ತ ಹರಿದು ಈ ಕಡೆ ಒಂದು ಸ್ವಲ್ಪ ಚಲೋ ದಾರಿ ಹುಡುಕಿದೆ. ಎಲ್ಲಿ ಹುಡುಕ್ರೆ ಗೊತ್ತಿಲ್ಲ, ಒಟ್ಟು ಹುಡುಕಿದೆ. ಸ್ವಲ್ಪ ಹೊರಗೆ ಬಂದಂಗೆ ಹೊರಗೇನು ಬಂದಿಲ್ಲ. ಸ್ವಲ್ಪ ಅಲ್ಲಿ ಭಾರತ್ ನಕಾಶ್ ಅಂದಲ್ಲ, ಅಲ್ಲಿ ಬರಬೇಕೀಗ. ಅಂದಾಗ ಅದು 2 ಪ್ಲೇಸ್ ತೋರಿಸಿದ್ರಾಯ್ತು. ಮತ್ತು ಮುಂದಿನ ವೀಡಿಯೋ ಮತ್ತು ಆ ಕಡೆ ಬೇರೆ ಗಾರ್ಡನ್ಗೆ ಹೋದಕ್ಕೆ ಬರ್ತದೆ. ಅದಕ್ಕೆ ಇದು ಭಾರತ್ ನಕಾಶ್ ಅಂತ ತೋರಿಸ್ಬೇಕಂದ್ರೆ ಎಲ್ಲಿ ಕನೆಕ್ಟ್ ಆಗಲ್ಲ. ಆ ಕಡೆ ಎಲ್ಲ ದಾರಿ ತಪ್ಪಿದ್ಮೇಲೆ ಅದ್ರ ಸಂಬಂಧ ಭಾರತ್ ನಕ್ಷೆ ಗಾರ್ಡನ್ ಅಂತ ಒಂದು ಅದ, ಅದು ತೋರಿಸಿ ಸಂಬಂಧ. ಆ ಗಾರ್ಡನ್ ಈಗ ಬಂದು ಎಷ್ಟು ಬಾರಿ ಕಾಣತ್ತು. ಈಗ ನೋಡೋಕ್ಕಿಂತ ಮ್ಯಾಗ ಹೋಗಿ ತೋರಿಸ್ತೀನಿ. ಅಲ್ಲೋ ಮ್ಯಾಗ ಹೋದಾಗ ಜಾಗ ಸೋದ್ಯಾಕದ, ಅಲ್ಲಿ ಮ್ಯಾಗ ಹೋಗಿ ತೋರಿಸ್ತೀನಿ ಎಷ್ಟು ಬಾರಿ ಕಾಣತ್ತು ನೋಡತ್ತೀರಿ ನೀವು. ಅಲ್ಲಿದೆ ಮ್ಯಾಗ ಎಷ್ಟು ಬಾರಿ ಕಾಣ್ತದೆ. ಈಗ ಮ್ಯಾಗ ಹೋಗ್ಲಕ್ಕ ಇಲ್ಲಿದು ಮ್ಯಾಗ ಹಿಂಗೆ ಹೋಗ್ಬೇಕು. ಈಗ ಅಲ್ಲಿ ಹೋಗು ನೋಡ್ರಿ ಹೆಂಗೆ ಕಾಣ್ತದೆ ಮ್ಯಾಗಿಂದೆ ಗೊತ್ತಾಕದ ನಮಗೆ. ನೋಡಿ ಭಾರಿ ಕಾಣ್ತದೆ ಹೇಳಿದ್ಮೇಲೆ ಹೆಂಗೆ ಅಂತ ನವಿಲು ಕಣ್ಣಂಗೆ ಕಾಣ್ತದೆ. ಭಾರತ್ ನಕ್ಷೆ ಮ್ಯಾಗ ನವಿಲ ರೆಕ್ಕಿ ಬಿಚ್ಚಿ ನೃತ್ಯ ಮಾಡ್ದಂಗೆ ಕಾಣ್ತದೆ. ಈಗ ಎಲ್ಲ ಗಾರ್ಡನ್ ನೋಡಿದ್ರು ಆ ಗಿಡ ಈ ಗಿಡ ಗಿಡ ಗಂಟಿ ಎಲ್ಲ ನೋಡಿ ತಿರುಗಾಡಿ ಮುಂಜೆ ಹಿಡಿದು ತಿರುಗಾಡಿ 4 ಕಾಲಕ್ಕೆ ಬಂದ. ಮುಂಜೆ 10ಕ್ಕೆ ಚಾಲು ಮಾಡ್ದವ, 4 ಕಾಲಕ್ಕೆ ಬಂದದ. ಏನಾದರೂ ತಿರುಗಾಡತ್ತೇನಾದರೂ ಕಾಲು ಮುಸತ್ತಾವ. ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಚಲೋ ಇತ್ತು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಮುಂದಿನ ಗಾರ್ಡನ್ ನಮ್ಮ ಮುಂದಿನ ವೀಡಿಯೋದಾಗ ತೋರಿಸ್ತೀನಿ. ಈಗಂತರೂ ಮಾತಾಡೋ ತಾಕತ್ತಿಲ್ಲ. ಅಂಕತನ ಒಂದಿಟ್ಟು ರೆಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಅದು ಅದು ನೈಟೇ ಅದು ನೈಟ್ ಸ್ಪೆಷಲ್ ಇದ್ದದಕ್ಕೆ ನೈಟೇ ತೋರಿಸ್ತೀನಿ. ಈಗ ಟಾಟಾ ಬಾಯ್ ಬಾಯ್.